ಆರೋಹಣ ಎರಡನೇ ಸಂಚಿಕೆಯಲ್ಲಿ ಗ್ರೀನ್ ಮಾನ್ಸ್ಟರ್ ಐಸ್ ಫಾಲ್. ಈ ಸಲ ನಮ್ಮ ತಂಡ ಬರೋಬ್ಬರಿ 8 ಜನ ಕನ್ನಡಿಗರ ತಂಡ. ಹೌದು, ಮುಂಜಾನೆಯ ಮಂಜಲ್ಲಿ ತಂಪಾದ ಮಂಜಿನ ದಾರಿಯಲ್ಲಿ ನಮ್ಮ ಚಾರಣ ಆರಂಭಿಸಿದೆವು. ಸುಮಾರು ಮೊದಲ 2 ಕಿಲೋಮೀಟರ್ ಮಂಜಿನಿಂದ ಆವೃತವಾದ ಕಾಡಿನ ದಾರಿ. ಆಮೇಲೆ ಒಂದು ಚಿಕ್ಕ ಮರದ ಸೇತುವೆ ದಾಟಿ ನದಿ ದಡ ಸೇರಿದೆವು. ಅಷ್ಟರಲ್ಲಿ ಸೂರ್ಯ ಮೇಲಕ್ಕೆ ಬಂದಿದ್ದ. ಎಳೆಯ ಹೊಂಬಿಸಲಲ್ಲಿ ಸ್ವಲ್ಪ ಮೈ ಕಾಯಿಸಿ ಬೆಟ್ಟ, ಕಾಡು, ನದಿಯನ್ನು ಒಮ್ಮೆ ಕಣ್ಣಾಡಿಸಿ ಕಣ್ತುಂಬ ನೋಡಿ ಆನಂದಿಸಿದೆವು. ಈ ಹೊಳೆಯನ್ನು ದಾಟುವುದು ಹೇಗಪ್ಪ ಎಂಬ ಚಿಂತೆ ನಮಗೆ ಇರಲಿಲ್ಲ. ಯಾಕೆಂದರೆ ಹರಿಯುವ ನೀರು ಕಾಣಿಸುತ್ತಿರಲಿಲ್ಲ. ಸಂಪೂರ್ಣವಾಗಿ ಮಂಜಿನಿಂದ ಆವೃತವಾದ ಫ್ರೋಜನ್ ರಿವರ್. ಆದರೂ ಪ್ರತ್ಯಕ್ಷವಾಗಿ ಕಂಡರೂ ಪರಾಂಬರಿಸಿ ನೋಡುವ ಎನ್ನುವಂತೆ ಕೆಳಗಡೆ ಇಳಿದು ಸ್ವಲ್ಪ ಮಂಜುಗಡ್ಡೆಯ ಸ್ಥಿತಿಯನ್ನು ಪರಿಶೀಲಿಸಿದೆವು. ನೋಡಲು ಗಟ್ಟಿಯಾಗಿ ಕಂಡರೂ ಕೆಲವೊಂದು ಕಡೆ ಬಹಳ ತೆಳ್ಳಗಿನ ಐಸ್ ಕಾಲಿಟ್ಟಲ್ಲಿ ಕೆಳಗಡೆ ಹೋಗುತ್ತಿತ್ತು. ಕಳೆದ ವಾರದ ಉರಿ ಬಿಸಿಲಿನ ಪರಿಣಾಮ ಇಲ್ಲಿ ನದಿ ಕೂಡ ಮಂಜು ಕರಗಿ ಹರಿಯಲು ಆರಂಭವಾಗಿತ್ತು. ನಮ್ಮ ತಂಡದವರು ಕೂಲಂಕಷವಾಗಿ ಪರಿಶೀಲಿಸಿ ಬೇರೆ ಎಲ್ಲ ಚಾರಣಿಗರು ಹೋದ ರಸ್ತೆಯನ್ನು ಗುರುತಿಸಿ ಆ ರಸ್ತೆಯಲ್ಲೇ ಹೋಗಲು ನಿರ್ಧರಿಸಿದೆವು. ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ನಮ್ಮ ಚಾರಣವನ್ನು ಮುಂದುವರಿಸಿದೆವು. ಕೆಲವೊಂದು ಕಡೆ ಹರಿಯುತ್ತಿರುವ ನೀರನ್ನು ದಾಟಲು ಮರದ ದಿಮ್ಮಿಗಳನ್ನು ಅಡ್ಡಲಾಗಿ ಹಾಕಿದ್ದರು. ಅದರ ಮೇಲೆ ನಡೆದು ದಾಟಬೇಕಿತ್ತು. ಅಥವಾ ಕಡಿಮೆ ನೀರಿರುವ ಪ್ರದೇಶದಲ್ಲಿ ಕಲ್ಲುಗಳ ಮೇಲೆ ಕಾಲಿಟ್ಟುಕೊಂಡು ಕಾಲು ಒದ್ದೆಯಾಗದಂತೆ ದಾಟಲು ಸಾಧ್ಯವಾಗುತ್ತಿತ್ತು. ಅಲ್ಲಲ್ಲಿ ನೀರು ಕರಗಿ ಹರಿಯುತ್ತಿರುತ್ತಿತ್ತು. ಅಂತೂ ಇಂತೂ ನೀರಿಲ್ಲದ ಕಡೆ ಹೆಚ್ಚಿನ ಜನರು ನಡೆದುಕೊಂಡು ಹೋಗಿ ಆಗಿದ್ದಂತಹ ಗಟ್ಟಿಯಾದ ರಸ್ತೆಯ ಮಂಜಿನ ದಾರಿಯ ಮೇಲೆ ಕ್ರ್ಯಾಂಪಾನ್ಗಳಿಂದ ಆಗುತ್ತಿದ್ದ ಕುರುಂ ಕುರುಂ ಶಬ್ದವನ್ನು ಸಂಗೀತವೆಂಬಂತೆ ಆಲಿಸುತ್ತಾ ಮುಂದೆ ಹೋದೆವು. ಅರ್ಧ ದಾರಿಯಲ್ಲಿ ಅಲ್ಲೊಂದು ಕಡೆ ಹಿಮಗಟ್ಟಿದ ಜಲಪಾತ, ಅದನ್ನು ಹತ್ತುತ್ತಿದ್ದ ಐಸ್ ಕ್ಲೈಂಬರ್ಸ್. ಇವರನ್ನು ಸ್ವಲ್ಪ ಕ್ಷಣ ವೀಕ್ಷಿಸಿ ನಮ್ಮ ಚಾರಣವನ್ನು ಮುಂದುವರಿಸಿದೆವು. ಸುಮಾರು 5 ಕಿಲೋಮೀಟರ್ ಕ್ರಮಿಸಿದಾಗ ಸಿಗುವ ಮೊದಲ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಕ್ಯಾನ್ಯನ್. ಈ ಕಿರಿದಾದ ಕಣಿವೆ ಪ್ರದೇಶದಲ್ಲಿ ಹೆಪ್ಪುಗಟ್ಟಿದ ನೀರಿನ ಜಲಪಾತ. ಆ ಜಲಪಾತದ ಕೆಳಗಡೆ ನೀರು ಕರಗಿ ಹರಿದು ಧೋ ಎಂಬ ಶಬ್ದವೂ ಕೂಡ ಬರುತ್ತಿತ್ತು. ಈ ಜಲಪಾತವನ್ನು ದಾಟಲು ಆಗದ ಕಾರಣ ಅಲ್ಲಿಂದ ಮುಂದಿನ ದಾರಿ ಪಕ್ಕದಲ್ಲಿರುವ ಬೆಟ್ಟವನ್ನು ಹತ್ತಿ ಹೋಗುತ್ತಿತ್ತು. ಅಯ್ಯೋ, ಇದನ್ನು ಹೇಗಪ್ಪ ಹತ್ತುವುದು ಅನ್ನುವಷ್ಟರಲ್ಲಿ ಮೇಲಿನಿಂದ ಕೆಳಗಡೆ ಇಳಿಯುತ್ತಿದ್ದ ಜನರನ್ನು ನೋಡಿ ನಾವು ಪ್ರೇರಿತರಾದೆವು. ಛಲ ಬಿಡದ ತ್ರಿವಿಕ್ರಮನಂತೆ ಎಂದು ಹಾಡುತ್ತಾ ನಾವು ಕೂಡ ಬೆಟ್ಟವನ್ನು ಹತ್ತಲಾರಂಭಿಸಿದೆವು. ನಾವು ಧರಿಸಿದ್ದ ಗೆಜ್ಜೆಗಳ ಗ್ರಿಪ್ಪು ಇಲ್ಲಂತೂ ಬಹಳ ಸಹಕಾರಿಯಾಗಿತ್ತು. ಅಲ್ಲೊಂದು ಮುಂದೆ ಚೈನ್ ಸೆಕ್ಷನ್, ಕೆಳಗಡೆ ಪ್ರಪಾತ, ಆಮೇಲೆ ಕೆಳಗೆ ಇಳಿಯಲು ಒಂದು ರೋಪ್ ಸೆಕ್ಷನ್. ಇದುವರೆಗೆ ಆರಾಮಾಗಿ ನಡೆದು ಬಂದ ದಾರಿಯಂತಲ್ಲ ಇದು. ಇಲ್ಲಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಎಲ್ಲರೂ ಒಬ್ಬರಿಗೊಬ್ಬರು ಸಹಕರಿಸಿ ಅಷ್ಟೇ ಎಂಜಾಯ್ ಮಾಡಿ ಸುರಕ್ಷಿತವಾಗಿ ಈ 2 ಸೆಕ್ಷನ್ಗಳನ್ನು ದಾಟಿ ಮತ್ತೆ ನದಿಗೆ ಕೆಳಗಿಳಿದೆವು. ಅಲ್ಲಿಂದ ಇನ್ನೂ ಚೂರು ಮುಂದೆ ಹೋದಾಗ ಕಾಣಿಸಿದ್ದೆ 2 ದೊಡ್ಡ ಹೆಪ್ಪುಗಟ್ಟಿದ ಜಲಪಾತಗಳು. ಇದು 2ನೇ ಪಾಯಿಂಟ್ ಆಫ್ ಇಂಟ್ರೆಸ್ಟ್. ಈ ಹೆಪ್ಪುಗಟ್ಟಿದ ಜಲಪಾತಗಳಿಂದ ನೀರು ಹನಿಹನಿಯಾಗಿ ಕೆಳಗಡೆ ಬೀಳುತ್ತಿತ್ತು. ಕೆಳಗಿನಿಂದ ನೋಡಿದರೆ ಮೇಲಿನಿಂದ ಚೂರಿಗಳ ಗೊಂಚಲು ನೇತಾಡುತ್ತಿದೆಯೇನೋ ಅನಿಸುತ್ತಿತ್ತು. ನೋಡಲು ಭಯಾನಕವೂ ಜೊತೆಗೆ ಅಷ್ಟೇ ಸುಂದರವಾಗಿಯೂ ಇತ್ತು. ಇಲ್ಲಿಂದ ಮುಂದೆ ಕೆಲವರು ತೆಳ್ಳಗಿನ ಐಸ್ ಮೇಲೆ ಬಹಳ ಹುಷಾರಾಗಿ ಗಟ್ಟಿಯಾಗಿರುವ ಕಡೆ ನೋಡಿಕೊಂಡು ಇನ್ನೊಬ್ಬರ ಸಹಾಯದೊಂದಿಗೆ ದಾಟುತ್ತಾ ಹೋದರೆ, ಇನ್ನು ಕೆಲವರು ಅಡ್ಡಲಾಗಿ ಬಿದ್ದಿದ್ದ ಮರಗಳ ಮೇಲೆ ಮರಕೋತಿ ಆಟ ಆಡಲು ಹೋಗಿ ವಿಫಲ ಪ್ರಯತ್ನ ಮಾಡಿದರು. ಇಷ್ಟೆಲ್ಲ ಸಾಹಸ ಮಾಡಿ ಎಲ್ಲ ಅಡೆತಡೆಗಳನ್ನು ದಾಟಿ ಇನ್ನೊಂದು ಬೆಟ್ಟವನ್ನು ಹತ್ತಿ ಇಳಿದಾಗ ಕಾಣಿಸಿದ್ದೆ ಗ್ರೀನ್ ಮಾನ್ಸ್ಟರ್ ಐಸ್ ಫಾಲ್. ನಿಜವಾಗಲೂ ಮಾನ್ಸ್ಟರ್ ಆಗಿದ್ದಂತಹ ಬೃಹತ್ ಹೆಪ್ಪುಗಟ್ಟಿದ ಜಲಪಾತ. ಇಲ್ಲಿ ಬಂದಾಗ ಎಲ್ಲರಿಗೂ ಸಾಧಿಸಿದ ಸಂತೃಪ್ತಿ ಮೂಡಿತ್ತು. ಇಲ್ಲಿ ಸ್ವಲ್ಪ ಸಮಯ ಕಳೆದು ಜಲಪಾತದ ಮುಂದೆ ಹಾಗೂ ಜಲಪಾತದ ಹಿಂದಿನ ಸಂದಿಯಲ್ಲಿ ಸ್ವಲ್ಪ ಭಯದಿಂದಲೇ ನುಗ್ಗಿ ಫೋಟೋಗಳನ್ನು ಕ್ಲಿಕ್ಕಿಸಿದೆವು. ಅದು ಕೂಡ ಮಾನ್ಸ್ಟರ್ ಫಾಲ್ಸ್ನಲ್ಲಿ ಮಾನ್ಸ್ಟರ್ ಸ್ಟೈಲ್ನಲ್ಲಿ. ಅಲ್ಲಿಂದ ಮರಳಿ ಹೋದ ದಾರಿಯಲ್ಲಿ ಅದೇ ಸಾಹಸ ಮಾಡಿಕೊಂಡು
ತೆಳ್ಳಗಿನ ಐಸ್ ಮೇಲೆ, ಮರದ ದಿಮ್ಮಿಯ ಮೇಲೆ ದಾಟುತ್ತಾ, ರೋಪ್ ಸೆಕ್ಷನ್ ಹತ್ತಿಕೊಂಡು ಚೈನ್ ಸೆಕ್ಷನ್ ದಾಟಿಕೊಂಡು, ಆಮೇಲೆ ನದಿ ತೀರದಲ್ಲಿ ಸುಂದರವಾದ ದೃಶ್ಯಗಳನ್ನು ವೀಕ್ಷಿಸುತ್ತಾ ಫೋಟೋಗಳನ್ನು ಕ್ಲಿಕ್ಕಿಸುತ್ತಾ ಮರಳಿದೆವು. ಅಂತೂ ಇದೊಂದು ಸ್ವಲ್ಪ ಸಾಹಸ ಪ್ರಿಯರಿಗೆ ಅದ್ಭುತವಾದಂತಹ ಚಾರಣ ಸ್ಥಳ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಚಾರಣ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.